श्रीगुरुभ्यो नमः। मातर्मे मातरिष्वन् पितरतुरगुरो भ्रातरिष्टाप्तबन्धो स्वामिन् सर्वान्तरात्मन्नजरजरेधर जन्ममृत्यामयानाम् गोविन्दे देहि भक्तिं भवति च भगवन्नूटितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव। ದಶಾವತಾರಗಳು ಪ್ರತಿಯೊಬ್ಬರಿಗೂ ತಿಳಿದಿರತಕ್ಕಂಥದ್ದು. ಭಗವಂತನ ಅವತಾರ ಅಂತ ಹೇಳಿದೇನೆ ವಿನಾಕಾರಣ ಸುಖ ಸುಮ್ಮನೆ ಆಗುವಂತಹದ್ದಲ್ಲ. ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ. ಕಾರಣವಿಲ್ಲದೆ ಸುಮ್ಮನೆ ಆಗುವಂತಹದ್ದು ಖಂಡಿತ ಅಲ್ಲ. ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ, ಮನುಷ್ಯನ ರೂಪದಲ್ಲಿ ಯಾಕೆ ಬಂದ ಅಂತ ಹೇಳಿದ್ರೆ ಮನುಷ್ಯರಿಗೆ ಹೇಗೆ ಜೀವನ ಮಾಡಬೇಕು ಅಂತ ತೋರಿಸೋದಕ್ಕೋಸ್ಕರವಾಗಿ ಬಂದ ಅಂತ ಭಾಗವತ ನಮಗೆ ಉಪದೇಶ ಮಾಡುತ್ತೆ. ಅದರಲ್ಲಿ ದಶಾವತಾರಗಳು ಅನೇಕ ಅವತಾರಗಳಿದೆ. ದಶಾವತಾರಗಳಲ್ಲಿ ಎರಡನೆಯದ್ದು ಕೂರ್ಮಾವತಾರ. ಕೂರ್ಮ ಜಯಂತಿಯ ದಿವಸ ಬರುವಂತಹ ಕೂರ್ಮ ಜಯಂತಿ ಏನಿದೆ ಅವತ್ತಿನ ದಿವಸ ಕೂರ್ಮಾವತಾರ ಆದದ್ದು. ಕೂರ್ಮಾವತಾರ ಆದಂತಹ ನಿಮಿತ್ತ ಏನು, ಅದರ ಹಿನ್ನೆಲೆ ಏನು, ಕೂರ್ಮಾವತಾರ ಎತ್ತುವುದಕ್ಕೆ ಕಾರಣವೇನು, ಈ ಕೂರ್ಮನ ಅವತಾರವನ್ನು ಚಿಂತನೆ ಮಾಡುವುದರಿಂದ ನಮಗೇನು, ಇದು ಬಹಳ ಮುಖ್ಯವಾಗಿರುವಂತಹದ್ದು. ಕೂರ್ಮ ಸ್ವರೂಪಕ ಮಂದರಧಾರಿನ್, ಆಚಾರ್ಯರು ಹೇಳುವ ಮಾತಿದು. ಮಂದರ ಪರ್ವತವನ್ನು ಧಾರಣೆ ಮಾಡಿರತಕ್ಕಂತಹ ಕೂರ್ಮ ಸ್ವರೂಪವನ್ನು ನಾವು ಚಿಂತನೆ ಮಾಡಿದ್ವಿ ಅಂತ ಆದರೆ ನಮ್ಮ ತಲೆಯ ಮೇಲೆ ನಮ್ಮ ಬುದ್ಧಿಯಲ್ಲಿ ಎಷ್ಟೇ ಭಾರವನ್ನು ಹೊತ್ತಿದ್ದರೂ ಅದು ಭಾರವೇ ಆಗೋದಿಲ್ಲ ಅಂತೆ. ಕೆಲವರು ಹೇಳೋದಿದೆ, ಸಂಸಾರದ ಭಾರ, ಸಂಸಾರದ ಜವಾಬ್ದಾರಿ ಹೊರಲಿಕ್ಕೆ ಆಗ್ತಾ ಇಲ್ಲ ನನಗೆ. ಎಷ್ಟು ಜನ ಆ ಸಂಸಾರದ ಭಾರವನ್ನು ಹೊರಲಿಕ್ಕಾಗದೆ ಜೀವ ತೆತ್ತವರು ಎಷ್ಟೋ ಜನ, ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕಾಗೋಲ್ಲ ಅಂತವರೆಲ್ಲ ಕೂರ್ಮ ಚಿಂತನೆ ಮಾಡಿದರೆ ಸಾಕು, ಎಲ್ಲ ಭಾರವನ್ನು ಅವನೇ ಹೊರ್ತಾನೆ. ಕೂರ್ಮ ಸ್ವರೂಪಕ ಮಂದರಧಾರಿ, ಮಂದರ ಪರ್ವತವನ್ನೇ ಧಾರಣೆ ಮಾಡಿ ಅಮೃತ ಉದ್ಭವ ಆಗಲಿಕ್ಕೆ ಮೂಲ ಕಾರಣನಾದವ ಕೂರ್ಮ. ಅಂತಹ ಕೂರ್ಮನ ಚಿಂತನೆಯನ್ನು ಮಾಡಿದರೆ ಸಾಕು, ನಮಗೆ ಮನಸ್ಸಿನಲ್ಲಿ ದೇಹದ ಮೇಲೆ ಇರತಕ್ಕಂಥ ಎಲ್ಲ ಭಾರವನ್ನ ದೂರ ಮಾಡಿಬಿಡ್ತಾನೆ. ಅಂತಹ ಕೂರ್ಮನ ಚಿಂತನೆಯನ್ನ ನಾವು ಅವಶ್ಯವಾಗಿ ಮಾಡಬೇಕು. ಹಿಂದೊಮ್ಮೆ ಕಾಲದಲ್ಲಿ ದೂರ್ವಾಸರ ಶಾಪಕ್ಕೆ ತುತ್ತಾದ ಇಂದ್ರ ತನ್ನ ಐಶ್ವರ್ಯವನ್ನೆಲ್ಲ ಕಳಕೊಂಡ. ಐಶ್ವರ್ಯವನ್ನು ಕಳಕೊಂಡದ್ದಲ್ಲದೆ ದೈತ್ಯರು ಕೂಡ ದಾಳಿ ಮಾಡಿದರು. ಅದರಿಂದ ಬೇಸತ್ತ ದೇವತೆಗಳು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮನನ್ನ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಅಂತ ಪ್ರಾರ್ಥನೆ ಮಾಡ್ತಾರೆ. ಹೇಗೆ ಗಜೇಂದ್ರ ತನಗೆ ಕಷ್ಟ ಒದಗಿ ಬಂದಾಗ, ತನ್ನ ಪ್ರಯತ್ನವನ್ನೆಲ್ಲ ಕಳಕೊಂಡಾಗ, ಯಾವ ಫಲವೂ ಕಾಣದಾದಾಗ ಹೇಗೆ ಭಗವಂತನನ್ನ ಪ್ರಾರ್ಥನೆ ಮಾಡಿದನೋ ಹಾಗೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ನಿಮಗೊಂದು ಉಪಾಯವನ್ನು ಹೇಳ್ತೇನೆ, ಒಂದು ಕಥೆಯನ್ನೂ ಹೇಳ್ತೇನೆ. ಇಲಿ ಮತ್ತೆ ಹಾವಿನ ಕತೆ. ಹೇಗೆ ಹಾವಾಡಿಗ ಹಾವನ್ನ ಹಿಡಿತಾನೆ, ಒಂದು ಬುಟ್ಟಿಯಲ್ಲಿ ಹಾಕ್ತಾನೆ. ಹಾವಿನ ಆಹಾರಕ್ಕಾಗಿ ಇಲಿಯನ್ನು ಬಿಡ್ತಾನೆ. ಆದರೆ ಆ ಹಾವು ಬುದ್ಧಿವಂತಿಕೆಯಿಂದ ಇಲಿಯ ಜೊತೆ ಸಖ್ಯವನ್ನು ಮಾಡಿಕೊಂಡು ಹೇಳುತ್ತೆ, ನಾನು ನಿನ್ನನ್ನು ತಿನ್ನೋದಿಲ್ಲ, ನೀ ನನಗೆ ಉಪಕಾರವನ್ನು ಮಾಡು. ಏನು ಉಪಕಾರ ಮಾಡಬೇಕು? ನಿನ್ನ ಹಲ್ಲಿನಿಂದ ಇದನ್ನು ರಂಧ್ರ ಮಾಡು, ತೂತು ಮಾಡು, ಇದರಿಂದ ನಾನು ಹೊರಗೆ ಹೋಗ್ತೇನೆ, ನೀನು ಹೊರಗೆ ಹೋಗು. ಹೀಗೆ ತನ್ನ ಶತ್ರುವಾಗಿರತಕ್ಕಂತಹ ಇಲಿಯ ಜೊತೆಗೆ ತಾನು ಸಖ್ಯವನ್ನು ಮಾಡಿಕೊಂಡು ಇಲಿಯಿಂದ ರಂಧ್ರವನ್ನು ಕೊರೆಸಿ ಇನ್ನೇನು ಎಲ್ಲ ಕೆಲಸ ಮುಗಿಯಬೇಕು ಅಷ್ಟೊತ್ತಿಗೆ ಇಲಿಯನ್ನು ಸ್ವಾಹ ಮಾಡಿ ಇಲಿಯನ್ನು ತಿಂದು ಹಾವು ಹೊರಗೆ ಹೋಗಿಬಿಡುತ್ತೆ. ಅದೇ ತರಹ ನೀವು ಕೂಡ ದೈತ್ಯರ ಜೊತೆಗೆ ಸಂಧಾನ ಮಾಡಿಕೊಳ್ಬೇಕು. ದೈತ್ಯರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ದೈತ್ಯರ ಜೊತೆಗೆ ನೀವು ಕೂಡ ಸೇರಿಕೊಂಡು
ಕ್ಷೀರಸಾಗರ ಮಥನ ಮಾಡಬೇಕು. ಕ್ಷೀರಸಾಗರವನ್ನು ಮಥನ ಮಾಡಿ ಅದರಿಂದ ಅಮೃತವನ್ನು ತೆಗಿಬೇಕು. ಅಮೃತವನ್ನು ನೀವು ಕುಡಿಬೇಕು. ದೈತ್ಯರಿಗಾಗುವಾಗ ಅಮೃತಪಾನ ಸಿಗೋದ ಹಾಗೆ ನೋಡೋ ಜವಾಬ್ದಾರಿ ನನ್ನದು, ನಿಮಗೆ ಅಮೃತ ಸಿಗುವ ಹಾಗೆ ಮಾಡುವ ಜವಾಬ್ದಾರಿ ನನ್ನದು ಅಂತ ಪರಮಾತ್ಮ ಹೇಳಿ ಒಪ್ಪಂದವನ್ನು ಮಾಡಿಸ್ತಾನೆ. ಒಪ್ಪಂದವನ್ನು ಮಾಡಿಸಿ ಆಯಿತು. ಬಲಿ ಚಕ್ರವರ್ತಿ ಹೇಳ್ತಾನೆ, ಸರಿ ಆಗಬಹುದು, ನಾವೆಲ್ಲ ಸೇರ್ತೇವೆ, ನಾವೆಲ್ಲ ಸೇರಿಕೊಂಡು ಇದನ್ನ ಮಾಡೋಣ, ಕ್ಷೀರಸಾಗರ ಮಥನವನ್ನು ಮಾಡೋಣ ಅಂತ ತೀರ್ಮಾನವಾಯಿತು. ಸರಿ, ಕ್ಷೀರಸಾಗರ ಮಥನ ಮಾಡಬೇಕಾದ್ರೆ ಅದಕ್ಕೊಂದು ಕಡಗೋಲು ಬೇಕಲ್ವೇ? ಅದಕ್ಕೆ ಹೇಳ್ತಾರೆ, ಕ್ಷಿಪ್ತ್ವಾ ಕ್ಷೀರೋ ದದೋ ಸರ್ವ ವೀರನ್ ತೃಣತೌಷಧೀ ಮಂಥಾನಂ ಮಂದರಂ ಕೃತ್ವಾ ನೇತ್ರಂ ಕೃತ್ವಾ ತು ವಾಸುಕೀ. ಅವರು ಹೇಗೆ ಮಾಡಬೇಕು, ಕ್ಷೀರಸಾಗರವನ್ನು ಮಥನ ಮಾಡೋದು ಹೇಗೆ ಅಂತಂದ್ರೆ, ಮಂದರ ಪರ್ವತವನ್ನ ತೆಗೆದುಕೊಂಡು ಬಂದು ಕಡಗೋಲನ್ನಾಗಿ ಮಾಡಿ, ಒಂದು ಹಗ್ಗ ಬೇಕಲ್ಲ, ಅಷ್ಟೋ ಉದ್ದ ಹಗ್ಗ ಬೇಕಲ್ಲ, ಅದಕ್ಕೆ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿಕೊಂಡ್ರಂತೆ. ಅದು ಹೇಳ್ತಾರೆ, ದೃಷ್ಟ್ವಾರೀನ್ ಅಥ ಸಂಪನ್ನಾನ್ ಜಾತಕ್ಷ್ವೇಲಾನ್ ಸ್ವನಾಯಕಾನ್. ಎಲ್ಲ ದೈತ್ಯರ ರಾಜ ಬಲಿ ಅವನು ಕೂಡ ಬಂದ, ನಿರಾಯುಧರಾಗಿ ಬಂದಂತಹ ದೇವತೆಗಳನ್ನು ಕಂಡು ಸಖ್ಯವನ್ನು ಬೆಳೆಸಿದ. ಕ್ಷೀರಸಾಗರದಲ್ಲಿ ಔಷಧಿ ಗುಣೋಪೇತವಾದ ಸಸ್ಯಗಳನ್ನ ಗಿಡಗಳನ್ನೆಲ್ಲ ಹಾಕಿದ್ರಂತೆ. ಹಾಕಿದ ಮೇಲೆ ಕಡಗೋಲು ಬೇಕಲ್ವೇ, ಅದಕ್ಕೆ ಕಡಗೋಲನ್ನ ತಗೊಂಡು ಬಂದ್ರಂತೆ. ತತಸ್ಥೆ ಮಂದರಗಿರಿ, ರುದ್ರದೇವರ ವರದಿಂದ ಯಾರೂ ಎತ್ತಲಿಕ್ಕಾಗದೇ ಇರತಕ್ಕಂತಹ ಮಂದರ ಪರ್ವತವನ್ನ ವಿಷ್ಣುವಿನ ಇಚ್ಛೆಯಿಂದ, ವಿಷ್ಣುವಿನ ಆಜ್ಞೆಯಿಂದ ಗರುಡ ದೇವರು ಹೊತ್ಕೊಂಡು ಬಂದ್ರಂತೆ. ಇದರ ಮಧ್ಯದಲ್ಲಿ ದೇವತೆಗಳಿಗೆ ಅನಿಸ್ತಂತೆ, ನಾವೇ ಹೊತ್ಕೊಂಡು ಬರಬಹುದಿತ್ತಲ್ವೇ ಅಂತ. ಸರಿ, ಇಂಥ ಗರುಡ ದೇವರು ಏನು ಮಾಡಿದ್ರು, ಸರಿ ಹೊತ್ಕೊಳ್ರಿ. ದೇವತೆಗಳು ದಾನವರು ಎಲ್ಲ ಸೇರಿ ಹೊತ್ಕೊಂಡ್ರಂತೆ. 5 ನಿಮಿಷ ಹೊತ್ಕೊಳ್ಳಿಕ್ಕೆ ಆಗಲಿಲ್ಲಂತೆ. ಎಲ್ಲರೂ ಬಿದ್ದು ಹೋದ್ರಂತೆ, ಅಪ್ಪಚ್ಚಿಯಾಗಿ ಹೋದ್ರು ಅಂತ ಹೇಳ್ತಾರೆ. ಆಮೇಲೆ ಪರಮಾತ್ಮನೇ ಬಂದು ಆ ಮಂದರ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಡ್ತಾರಂತೆ. ಗರುಡ ದೇವರು ಅನಾಯಾಸವಾಗಿ ಆ ಮಂದರ ಪರ್ವತವನ್ನು ತೆಗೆದುಕೊಂಡು ಬರ್ತಾರೆ. ಮಂದರ ಪರ್ವತವನ್ನು ಕ್ಷೀರಸಾಗರದಲ್ಲಿ ಇಡ್ತಾರೆ. ಆಮೇಲೆ ವಾಸುಕಿಯನ್ನು ಮಾತನಾಡ್ತಾರೆ. ವಾಸುಕಿ, ನಾವು ಅಮೃತವನ್ನ ಕಡಿಬೇಕು, ಅಮೃತವನ್ನು ಪಡೀಬೇಕು ಅಂತ ಹೇಳಿ ಕ್ಷೀರಸಾಗರ ಮಥನ ಮಾಡಬೇಕು, ಮಥನಕ್ಕೆ ಹಗ್ಗ ಬೇಕು, ಹಾಗಾಗಿ ನೀನು ಹಗ್ಗವಾದರೆ ನಿನಗೆ ನಾವು ಅಮೃತವನ್ನು ಕೊಡ್ತೇವೆ ಅಂತ ಒಂದು ಮಾತುಕತೆಯಾಗಿ ಅವರು ಇವನು ಕೂಡ, ಆ ವಾಸುಕಿಯು ಕೂಡ ಒಪ್ಪಂದ ಮಾಡಿಕೊಂಡ. ಅದೇ ತರಹದಲ್ಲಿ ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿಕೊಂಡು, ವಾಸುಕಿಯನ್ನ ಹಗ್ಗವಾಗಿ ಮಾಡಿಕೊಂಡು, ದೇವತೆಗಳು ಮತ್ತು ದಾನವರು ಇಬ್ಬರೂ ಕೂಡ ಕಡಿತಾ ಇದ್ದಾರೆ. ಇದರಲ್ಲಿ ಮುಖದ ಕಡೆಗೆ ದೇವತೆಗಳನ್ನ ಪರಮಾತ್ಮ ಆಜ್ಞಾಪಿಸಿದ, ಬಾಲದ ಕಡೆಗೆ ದಾನವರು. ಅವಾಗ ದಾನವರಿಗೆಲ್ಲ ಸಿಟ್ಟು ಬಂತಂತೆ, ನಾವೇನು ತುಚ್ಛರೇ, ತುಚ್ಛದ ಕಡೆ ನಮ್ಮನ್ನು ಕಳಿಸಿದ್ದೀರಿ, ನಾವು ಬಹಳ ಉಚ್ಚ ಸ್ಥಾಯಿಯಲ್ಲಿರ್ತಕ್ಕಂಥವ್ರು, ನಾವು ಶ್ರೇಷ್ಠರು, ನಾವು ಹಾಗಾಗಿ ಮುಖದ ಕಡೆ ಇರ್ತೇವೆ ಅಂತ ಮುಖದ ಕಡೆಗೆ ಹೋದ್ರಂತೆ. ಕಡಿಯುವಾಗ ಇದು ಭಗವಂತನ ಚಿತ್ತ. ಹಾಗಾಗಿ ಕಡಿತಾ 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 ಇರುವಾಗ ಬಾಯಿಯಿಂದ ಹಾಲಾಹಲ ವಿಷ ಬಂದು ದೇವತೆಗಳು ಕಪ್ಪಾಗಿ ಹೋದ್ರು. ದೇವತೆಗಳ ವಸ್ತ್ರಗಳು, ದೇವತೆಗಳ ಆಭರಣಗಳು ಎಲ್ಲವೂ ಕಪ್ಪಾಗಿ ಹೋಯ್ತು. ಇನ್ನು ದಾನವರಂತೂ ಕೇಳಲೇಬೇಡಿ, ಅವರು ಸತ್ತೇ ಹೋದ್ರು ಎಷ್ಟೋ ಜನ. ಈ ತರಹ ಅವ್ಯವಸ್ಥೆಗಳಾದರೂ ಕಡಿಯುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ಆದರೆ ಒಂದು ಅವ್ಯವಸ್ಥೆ ಆಯ್ತಂತೆ. ಏನದು ಅಂತಂದ್ರೆ, ಕಡಿತಾ 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 ಮಂದರ ಪರ್ವತ ಕೆಳಗಡೆ ಹೋಗೋದಕ್ಕೆ ಶುರು ಆಯ್ತಂತೆ. ಪೂರ್ತಿ ಕೆಳಗೆ ಹೋಗಿಬಿಟ್ರೆ, ಮುಳುಗಿ ಹೋಗಿಬಿಟ್ರೆ ಕಡಿಯುವುದು ಹೇಗೆ? ಅವಾಗ ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ಮಂದರ ಪರ್ವತ ಒಳಗೆ ಹೋದದ್ದು ಮೇಲೆ ಬಂತಂತೆ. ತಮುತ್ತಿತಂ ವೀಕ್ಷ ಕುಲಾಚಲಂ ಪುನಃ ಸಮುದ್ಯತಾ ನಿರ್ಮತಿತಂ ಸುರಾಸುರಾ ದಧಾರ ಪೃಷ್ಠೇನ ಸ ಲಕ್ಷ ಯೋಜನ ಪ್ರಸ್ತಾರಿಣ ದ್ವೀಪ ಇವ ಪರೋ ಮಹಾನ್. ಎಂತಹ ಅದ್ಭುತ ರೀ! 1,00,000 ಯೋಜನ ವಿಸ್ತೀರ್ಣವಾದಂತಹ ಬೆಟ್ಟವನ್ನ
ಪರಮಾತ್ಮ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕೂರ್ಮ ರೂಪವನ್ನ ತಾಳಿ ಮಂದರ ಪರ್ವತ ಮೇಲಕ್ಕೆ ಬರುವ ರೀತಿಯಲ್ಲಿ ಮಾಡ್ತಾ ಇದ್ದಾನಂತೆ. ಯೋಚನೆ ಮಾಡಿ, ಪರ್ವತವೇ 1,00,000 ಯೋಜನ. 1 ಯೋಜನ ಅಂತಂದ್ರೆ 100 ಕಿಲೋಮೀಟರ್. 1 ಯೋಜನ ಅಂತ ಹೇಳಿದ್ರೆ 100 ಕಿಲೋಮೀಟರ್. ಅಂತಹದ್ದು 1,00,000 ಯೋಜನ ವಿಸ್ತೀರ್ಣ ಇರತಕ್ಕಂತಹ ಮಂದರ ಪರ್ವತವನ್ನ ಒಂದು ಕೂರ್ಮ ಆಮೆಯ ರೂಪದಲ್ಲಿ ಪರಮಾತ್ಮ ಅವತಾರವನ್ನ ತಾಳಿ ಆ ಬೆಟ್ಟವನ್ನ ಎತ್ತಿದ ಅಂತಂದ್ರೆ ಅವನು ಇನ್ನೆಷ್ಟು ದೊಡ್ಡದಾಗಿರ್ಬೇಕು. ಹಾಗಾದ್ರೆ ಕ್ಷೀರಸಾಗರ ಇನ್ನೆಷ್ಟು ದೊಡ್ಡದಿರಬೇಕು. ಅಂತಹ ಅದ್ಭುತವಾದ ಕೂರ್ಮ ರೂಪದಿಂದ ಪರಮಾತ್ಮ ಮಂದರ ಪರ್ವತ ಕೆಳಗೆ ಹೋಗದ ರೀತಿಯಲ್ಲಿ ಗಟ್ಟಿಯಾಗಿ ಹಿಡಿದ್ನಂತೆ. ಅದು ಆವಾಗ ಚುಚ್ಚುತ್ತಲ್ವ, ಅಂದ್ರೆ ಕೆಳಗೆ ಬರುತ್ತೆ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ ಮೇಲೆ ಹೋಗುತ್ತೆ, ಕಡಿತಾ ಇರುವಾಗ ಕಡಗೋಲಿನ ಹಾಗೆ. ನೀವು ಮನೆಯಲ್ಲಿ ಆ ಮೊಸರು ಕಡಿಯೋದು ಅದೆಲ್ಲ ಇದ್ರೆ ನಿಮ್ಗೆ ಅಂದಾಜಾಗತ್ತೆ. ಅದಕ್ಕೆ ವ್ಯಾಸರು ವರ್ಣನೆ ಮಾಡ್ತಾರೆ, ಅದಕ್ಕಿರೋದ್ರ ನೋವಾಯ್ತಾ? ಕೂರ್ಮಕ್ಕೆ ಬೆನ್ನ ಮೇಲೆ ಅಷ್ಟು 1,00,000 ಯೋಜನೆ ವಿಸ್ತೀರ್ಣ ಇರತಕ್ಕಂಥ ಕಲ್ಲು ಮುಳ್ಳು ಇರತಕ್ಕಂತಹ ಪರ್ವತ ಅದರಿಂದ ಚುಚ್ಚುತ್ತಾ ಇದ್ದ ಹಾಗೆ ನೋವಾಯ್ತಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಸುರಾಸುರೇಂದ್ರೈ ಭುಜವೀರ್ಯ ವೇಪಿತಂ ಪರಿಭ್ರಮಂತಂ ಗಿರಿಮಂಗ ಪೃಷ್ಠತಃ ಬಿಭ್ರತ್ತಧಾವರ್ತನಮಾದಿ ಕಚ್ಚಪೋ ಮೇನೇಂಗ ಕಂಡೂಯನಮ ಪ್ರಮೇಯ. ರಾಜ ಮಹಾಸುರಾಸುರರ ಭುಜ ಬಲದಿಂದ ಚಲಿಸಿಸ್ತಾ ತನ್ನ ಬೆನ್ನ ಮೇಲೆ ತಿರುಗುತ್ತಾ ಇದ್ದ ಬೆಟ್ಟವನ್ನ ಹೊತ್ತಾಗ ಆದಿಕೂರ್ಮ ರೂಪವನ್ನ ಧರಿಸಿದ ಅಚಿಂತ್ಯ ಶಕ್ತಿ ಉಳ್ಳಂತಹ ಪರಮಾತ್ಮನಿಗೆ ಅದರಿಂದ ಯಾವ ಬೇಸರವಾಗಲಿಲ್ಲಂತೆ. ಮತ್ತೆ ಕಂಡೂಯನ ಪ್ರಮೇಯ, ಬೆನ್ನ ಮೇಲೆ ತುರುಕೆ ಆಗ್ತಾ ಇತ್ತಂತೆ. ತುರುಕೆ ಆದಾಗ ತುರಿಸ್ಕೊಳ್ಳೋದು ಹೇಗೆ ಅಂತಂದ್ರೆ ಮಂದರ ಪರ್ವತದಿಂದ ತುರಿಸ್ಕೊಳ್ತಾ ಇದ್ದಂತೆ, ಕಲ್ಲನ್ನು ಹಾಕಿ ತುರಿಸಿಕೊಳ್ತಾ ಇದ್ದಂತೆ ಪರಮಾತ್ಮ. ಆ ರೀತಿಯಾಗಿತ್ತೆ ಹೊರತು ಬೆನ್ನಿನ ನವೆ ಹೋಗಲಾಡಿಸುವ ಕೆರೆತದಂತೆ ಅನುಭವಿಸಿದನೇ ಹೊರತು ಅದವನಿಗೆ ಭಾರವೇ ಆಗಲಿಲ್ಲ ಅಂತ ಹೇಳ್ತಾರೆ. ಅಂತಹ ಕೂರ್ಮನ ವಿಶೇಷವಾದಂತಹ ಚಿಂತನೆ. ಕೂರ್ಮದೇವರೇ ಇಲ್ಲ ಅಂತ ಆಗಿದ್ರೆ ಆ ಮಥನದ ಕಾರ್ಯವೇ ನಡೀತಾ ಇರಲಿಲ್ಲ. ಆ ಮಥನದ ಕಾರ್ಯವೇ ನಡೆಯದೇ ಇದ್ದಾಗ ನಮಗೆ ಅದರಿಂದ ಕೆಲಸ, ಅನೇಕರಿಗೆ ಅನೇಕವಾದಂತಹ ವಸ್ತುಗಳ ಉತ್ಪತ್ತಿಯಾಗಬೇಕಿತ್ತು. ಧನ್ವಂತರಿ ಅವತಾರ, ಮೋಹಿನಿ ಅವತಾರ, ಮತ್ತೆ ಅಮೃತದ ಉತ್ಪತ್ತಿ, ಹಲಾಹಲದ ಉತ್ಪತ್ತಿ, ಮಧ್ಯದ ಉತ್ಪತ್ತಿ ಎಲ್ಲವೂ ಅಲ್ಲಿಂದಲೇ ಉತ್ಪತ್ತಿಯಾದದ್ದು. ಅಂತಹ ಕೆಲಸವೇ ಆಗದೇ ಇರ್ತಿತ್ತು. ಅಷ್ಟೇ ಅಲ್ಲದೆ ದೇವತೆಗಳೆಲ್ಲ ಮಥನ ಮಾಡಿ 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 ಆಯಾಸವನ್ನು ಪಡೆದರೆ ದೇವತೆಗಳಲ್ಲಿ ದೇವತೆಗಳ ರೂಪದಿಂದ ಆವಿರ್ಭೂತನಾದ, ದಾನವರಲ್ಲಿ ದಾನವರ ರೂಪದಿಂದ ಆವಿರ್ಭೂತನಾಗಿ ಸಮುದ್ರ ಮಥನವನ್ನ ಮಾಡಿ ಹಲಾಹಲ ವಿಷ ಅದರಿಂದ ರುದ್ರದೇವರು ಅದರ ಸ್ವಲ್ಪ ಭಾಗವನ್ನ ರುದ್ರದೇವರು ಸ್ವೀಕಾರ ಮಾಡಿದರು. ಆನಂತರದಲ್ಲಿ ಮಧ್ಯ ಉತ್ಪತ್ತಿಯಾಯಿತು, ಮಧ್ಯವನ್ನ ದಾನವರು ಸ್ವೀಕಾರ ಮಾಡಿದರು. ಲಕ್ಷ್ಮಿ ಉದ್ಭವ ಆದಳು, ಲಕ್ಷ್ಮಿ ತಾನಾಗಿ ತಾನೇ ಪರಮಾತ್ಮನ್ನ ವರಿಸಿದಳು. ಐರಾವತ ಉತ್ಪತ್ತಿಯಾಯಿತು, ಇಂದ್ರದೇವರು ತೆಗೆದುಕೊಂಡ್ರು. ಆನಂತರ ಅಮೃತದ ಉತ್ಪತ್ತಿಯಾಯಿತು. ಭಗವಂತ ಮೋಹಿನಿಯ ಅವತಾರವನ್ನು ತಾಳಿದ ಅತ್ಯದ್ಭುತವಾದಂತಹ ರೂಪ. ಆ ರೂಪವನ್ನ ತಾಳಿ ದೇವತೆಗಳಿಗೆಲ್ಲ ಅಮೃತಪಾನ ಮಾಡಿಸಿದ. ಹಾಗಾಗಿ ಈ ಕೂರ್ಮನ ಒಂದು ಅವತಾರವೇ ಆಗದೆ ಹೋಗಿದ್ದಿದ್ರೆ ಯಾವ ಕೆಲಸವೂ ಆಗ್ತಾ ಇರಲಿಲ್ಲ. ಇವತ್ತು ಶ್ರೀಕೂರ್ಮ ಅಂತ ನಾವು ಕೂರ್ಮನ ಚಿಂತನೆಯನ್ನು ನಡೆಸಿದೀವಿ ಅಂತಾದರೆ ನಾವು ಮನೆಯನ್ನ ಕಟ್ಟಬಹುದು, ನಾವು ನೆಲ ನಿಲ್ಲಬಹುದು. ಕೆಲವರಿಗೆ ತಮ್ಮ ಮಕ್ಕಳು ಇನ್ನೂ ನೆಲ ನಿಂತಿಲ್ಲ, ಸೆಟಲ್ ಆಗಿಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ. ಕೂರ್ಮನ ಚಿಂತನೆ ನಡೆಸಿ, ಕೂರ್ಮ ದೇವರ ಆರಾಧನೆಯನ್ನು ಮಾಡಿ ನಿಮ್ಮ ಮಕ್ಕಳು ನೆಲೆ ನಿಲ್ತಾರೆ, ನೀವು ಮನೆ ಕಟ್ಟಿಕೊಳ್ತೀರಿ, ಎಲ್ಲ ಥರದ ಅನುಕೂಲಗಳು ನಮಗೆ ಆಗುತ್ತೆ. ಆದ್ದರಿಂದ ಕೂರ್ಮಾವತಾರವೇ ಇಲ್ಲದೆ ಹೋಗಿದ್ದಿದ್ರೆ ನಾವು ಅಮೃತಪಾನ ದೇವತೆಗಳಿಗೆ ಆಗ್ತಾನೇ ಇರಲಿಲ್ಲ, ದೇವತೆಗಳು ದಾನವರನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಹಾಗಾಗಿ ಕೂರ್ಮನಿಂದಾಗಿ ಸಮುದ್ರ ಮಥನ ನಿರ್ವಿಘ್ನವಾಗಿ ಆಗಿ ಅಮೃತಪಾನದಿಂದ ದೇವತೆಗಳು ಜಯವನ್ನ ಪಡೆದರು. ಹಾಗಾಗಿ ನಾವೂ ಕೂಡ ಆ ಕೂರ್ಮನ ಚಿಂತನೆಯನ್ನು ನಡೆಸ್ತಾ ಪರಮಾತ್ಮನ ವಿಶೇಷವಾದ ಅನುಗ್ರಹವನ್ನು ಪಡೀತಾ ನಾವೂ ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ
ಜಯವನ್ನ ಪಡೆಯಬಹುದು. ಅದರಿಂದಾಗಿ ಭಗವಂತನ ಅನುಗ್ರಹವನ್ನ ನಾವೆಲ್ಲ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.